ಜಗವೇ ಒಂದು ರಣರಂಗ. ನಾನು ಲಂಡನ್ಲೇ ಕೂತ್ಕೊಂಡು ಸರ್ಚ್ ಮಾಡ್ತಾ ಇದ್ದೆ. ಸರ್ಚ್ ಮಾಡ್ಬೇಕಾದ್ರೆ ನನಗೆ ಒಂದು ಮನೆ ಸಿಕ್ತು, ಕುಮಾರಸ್ವಾಮಿ ಲೇಔಟು, BDA ಬಡಾವಣೆಯಲ್ಲಿ ಇರ್ತಕ್ಕಂಥ ಮನೆಯದು, ಕಾರ್ನರ್ ಹೌಸು. ನಾನು ಹೇಳಿ ಮಾಡಿಸಿದ ಥರ ಇದೆ ಅಂತ ಹೇಳಿದ್ರು. ಸರಿ, ನಾನು ಅವ್ರ ಮಾತನ್ನು ನಂಬದೆ ಓನರ್ಗೆ ಒಂದು 20 ಲಕ್ಷ ಅಡ್ವಾನ್ಸ್ ಅಲ್ಲಿಂದನೇ ಹಾಕ್ಬಿಟ್ಟೆ ನಾನು. ಇವನ್ ನಾನು ಯಾವುದೊಂದು ಅಗ್ರಿಮೆಂಟ್ ಹೋಗಲಿಲ್ಲ. ಬಂದು ನೋಡಿದಾಗ ಗೊತ್ತಾಗಿದ್ದು ನಾನೊಂದು ದೊಡ್ಡ ಮೂರ್ಖನಲ್ಲಿ ಕೆಲಸ ಮಾಡಿದ್ದೀನಿ ಅಂತ. ಬಟ್ ಹೊಡೆದಿದ್ದಾರೆ, ನನಗೂ ತುಂಬ ಸಲ ಹೊಡೆದಿದ್ದಾರೆ, ತುಂಬ ಇಟ್ಟಿದ್ದೀನಿ ನಾನು. ಅದಲ್ಲ, ನಾನು ಅದೇ ಹೇಳಿದ್ನಲ್ಲ, ನಾನು ಎಷ್ಟು ಸಾಫ್ಟ್ ಇದ್ನಲ್ಲ, ನನ್ನನ್ನು ಎಷ್ಟು ಸಾತ್ವಿಕ ಮಾಡಿತ್ತಲ್ಲ ಒಂದು ಫಾರಿನು, ಇಲ್ಲಿ ಬಂದಮೇಲೆ ನನ್ನನ್ನು ಒಂದು ರೀತಿ ಹೆಂಗಂದ್ರೆ ಹಾರ್ಡ್ ಮಾಡಾಕ್ಬಿಡ್ತು, ತುಂಬ ರಗಡ್ ಮಾಡಿಬಿಡ್ತು. ಓಂ ಸಿನಿಮಾ ಸತ್ಯ ತರ. ಮುನ್ರಾಜ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಕಲಾ ಮಾಧ್ಯಮದ ಅನೇಕ ಪ್ರೇಕ್ಷಕರಿಗೆ ಗೊತ್ತು. ಯಾಕಂದರೆ ಅವರು ನಿರ್ದೇಶಕ ವಿ ಸೋಮಶೇಖರ್ ಅವ್ರ ಕುಟುಂಬ ಪರಿಚಯಿಸಿದವರೆ, ವಿಜಯರೆಡ್ಡಿ ಅವರು ಮಯೂರ ಸಿನಿಮಾ ನಿರ್ದೇಶಕ ಅವ್ರನ್ನ ಮೀಟ್ ಮಾಡಿಸಿದವರೆ, ರಾಘವ್ ಉದಯ್ ಒಂದು ಸ್ಟಂಟ್ ಮಾಡಕ್ಕೆ ಹೋಗಿ ತೀರ್ಕೊಂಡ್ರಲ್ಲ ಮಾಸ್ತಿಗುಡಿ ಸಿನಿಮಾದಲ್ಲಿ, ಅವ್ರ ಕುಟುಂಬ ಪರಿಚಯ ಮಾಡಿಸಿದವ್ರೆ. ಹೀಗೆ ನಮ್ಮ ಆತ್ಮೀಯರವರು. ಇವತ್ತು ನಾನು ಮುನ್ರಾಜ್ ಅವ್ರನ್ನೇ ಸಂದರ್ಶನ ಮಾಡ್ತಾ ಇರೋ ಕಾರಣ ಏನು ಅಂತಂದರೆ ಸ್ನೇಹಿತರೆ, ಒಂದು ವಿಶೇಷವಾದ ಕಾರಣ ಇದೆ. ಇದೊಂದು ಸಾಮಾಜಿಕ ಸಂದೇಶ ಸಾರುವಂತಹ ಒಂದು ವಿಡಿಯೋ, ಒಂದು ಸಂದರ್ಶನ ಇದು. ನನಗಿರುವಂಥದ್ದು ಇದು ಕುಮಾರಸ್ವಾಮಿ ಬಡಾವಣೆ, ನೀವು ಗಮನಿಸ್ಬೋದು. ಇದು ಕುಮಾರಸ್ವಾಮಿ ಲೇಔಟ್, KS ಲೇಔಟ್ ಅಂತ ಕೂಡ ಕರೀತಾರೆ. ನೋಡಿ, ಒಂದು ರಸ್ತೆ ಇಲ್ಲಿದೆ, ನೀವೀಗ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ರಸ್ತೆ. ಈ ರಸ್ತೆ ನೋಡ್ಕೊಳ್ಳಿ, ನೀಟಾಗಿ CC ರೋಡ್ ಮಾಡಿ ಒಂದು 50 ಅಡಿ ರಸ್ತೆ ಇದು, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೀಟಾಗೆ. ಬನ್ನಿ, ಮೊದಲು ಈ ರಸ್ತೆ ಹೇಗಿತ್ತು, ಇದನ್ನು ಇಲ್ಲಿ ಏನೇನು ಅಕ್ರಮಗಳು ನಡೀತಾ ಇತ್ತು, ಇದನ್ನು ಸರಿ ಮಾಡೋಕ್ಕೆ ಮುನ್ರಾಜು ಅವರು ಹೇಗೆ ಅವ್ರ ಇಡೀ ಕುಟುಂಬ ಹೋರಾಟ ಮಾಡ್ತು ಅನ್ನೋ ಕಥೆ ನಿಮ್ಗೆ ಹೇಳ್ತೀನಿ. ಈ ನೋಡ್ತಾ ಇದ್ರಲ್ಲ, ನೋಡಿ ಪೂರ್ತಿ ಮನೆಗಳಿದ್ದಾವೆ, ಆದರೆ ರಸ್ತೆ ನೋಡಿ ಪೂರ್ತಿ ಹಾಳು ಬಿದ್ದೋಗಿದೆಯಲ್ಲ. ಇಲ್ಲಿ ಯಾರು ಮನುಷ್ಯರು ಓಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸ್ತಾ ಇರೋಂಥ ರಸ್ತೆ ಇವತ್ತು ನೋಡಿ ಹೇಗಾಗಿದೆ ನೋಡಿ. ವಾವ್, ಇದಕ್ಕೆ ಹೋರಾಟ ಮಾಡಿದ್ದು ನಮ್ಮ ಮುನ್ರಾಜು ಅವರು. ಜೊತೆಗೆ ನೋಡಿ, ಇದು ಕೂಡ ನೋಡಿ ಹೇಗಿದೆ. ಈ ರಸ್ತೆನೂ ಕೂಡ ಹಳೆಯ ರಸ್ತೆ. ಮುನ್ರಾಜ್ ಅವರೇ, ಏನಾಯಿತು ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಸೊ ನಾನು 2018ವರೆಗೂ ಲಂಡನ್ನಲ್ಲಿದ್ದೆ. ಒಂದು 17 ದೇಶದಲ್ಲಿ ಬದುಕೋ ಅವಕಾಶ ಸಿಕ್ಕಿತ್ತು. ಕಾರಣ ಅಂತಂದ್ರೆ ನಾನು 2018ನಲ್ಲಿ ವಾಪಸ್ ಬರಬೇಕಾಯಿತು. ಅದರಲ್ಲಿ ಉದಯನೂ ಒಂದು ಕಾರಣ. ಸೊ ನಾನೇನಾದರೂ ಬರಬೇಕಂದಾಗ ನಮ್ಗೊಂದು ಆಸೆ ಇತ್ತು, ನಾನೊಂದು ಸ್ವಂತ ಮನೆ ಮಾಡ್ಕೊಬೇಕು, ನನ್ನ ಮನೆ ಕಾರ್ನರ್ ಮನೆ ಇರಬೇಕು, ನಾನು ಕಾರ್ಪೆಟಿಂಗ್ ತುಂಬ ಚೆನ್ನಾಗಿರುತ್ತೆ, ವೆಂಟಿಲೇಷನ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನೇನು ಮಾಡಿದೆ, ಡಿಸೈಡ್ ಮಾಡಿದೆ. ನಿಮ್ಗೇನಾಗುತ್ತಾ, ನಾವು ಸಾಫ್ಟ್ವೇರ್ ಅವರು, ನಾವು ಜನಗಳು ನಂಬೋದಕ್ಕಿಂತ ಹೆಚ್ಚಾಗಿ ಇಂಟರ್ನೆಟ್ ಜಾಸ್ತಿ ನಂಬ್ತೀವಿ. ಸೊ ಹಾಗಾಗಿ ನಾನು ಯಾವ್ದು ಮನೆ ಹುಡುಕ್ಬೇಕಂದಾಗ ನಾನೇನು ಮಾಡಿದೆ, 99 ಎಕರಲ್ಲಿ ಒಂದು ಮನೆ ಸಿಕ್ತು ನನಗೆ. ನಾನು ಸರ್ಚ್ ಮಾಡ್ತಾ ಇದ್ದೆ, ನಾನು ಲಂಡನ್ಲೇ ಕೂತ್ಕೊಂಡು ಸರ್ಚ್ ಮಾಡ್ತಾ ಇದ್ದೆ. ಸರ್ಚ್ ಮಾಡ್ಬೇಕಾದ್ರೆ ನನಗೆ ಒಂದು ಮನೆ ಸಿಕ್ತು, ಕುಮಾರಸ್ವಾಮಿ ಲೇಔಟು, ಅದು BDA ಲೇಔಟಲ್ಲಿ, BDA ಬಡಾವಣೆಯಲ್ಲಿ ಇರ್ತಕ್ಕಂಥ ಮನೆಯದು. ಮತ್ತು ಅದು ಕ್ಲಿಯರ್ ಕಟ್ ಡಾಕ್ಯುಮೆಂಟ್ ಇರುತ್ತೆ, ಕಾರ್ನರ್ ಹೌಸು. ನಾನು ಹೇಳಿ ಮಾಡಿಸಿದ ಥರ ಇದೆ ಅಂತ ಹೇಳಿದ್ರು. ನಾನು ನನ್ನ ಫ್ರೆಂಡ್ ಮುತ್ತುರಾಜ್ ಅಂತ ಒಬ್ಬ ಇದ್ದಾನೆ, ಅವ್ರ ತಂದೆ ಶಿವಣ್ಣ ಅವ್ರನ್ನ ಕಳಿಸಿ ಆ ಮನೆ ಒಂದು ಸಲ ಚೆಕ್ ಮಾಡಿಸಿ ಅಂತ ಹೇಳಿದೆ. ಸೊ ಅವ್ರು ಬಂದು ನೋಡಿದ್ರು, ಇಲ್ಲ ಮಜಬೂತ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಮನೆ ಅಂತೇಳಿ ನಂಗೆ ಹೇಳ್ಬಿಟ್ರು. ಸರಿ, ನಾನು ಅವ್ರ ಮಾತನ್ನು ನಂಬದೆ ಓನರ್ಗೆ ಒಂದು 20 ಲಕ್ಷ ಅಡ್ವಾನ್ಸ್ ಅಲ್ಲಿಂದನೇ ಹಾಕ್ಬಿಟ್ಟೆ ನಾನು. ಇವನ್ ನಾನು ಯಾವುದೊಂದು ಅಗ್ರಿಮೆಂಟ್ ಹೋಗಲಿಲ್ಲ, ಜಸ್ಟ್ ಹಾಗೆ ಒಂದು 20 ಲಕ್ಷ ಹಾಕ್ಬಿಟ್ಟೆ ನಾನು. ಅದನ್ನು ಎರಡು ನೋಡಿಲ್ಲ, ಇಲ್ಲ ನಾನು ಮುಖ ನೋಡಿಲ್ಲ. ನನಗೆ ಅವರು ಬಂದು ಹೇಳಿದ್ರು, ಕಾರ್ನರ್ ಹೌಸ್ ಅಂದರು, BDA ಅಂದರು, ಕ್ಲಿಯರ್ ಕಟ್ ಡಾಕ್ಯುಮೆಂಟ್ ಇದ್ದರು, ಒಂದು ಡಾಕ್ಯುಮೆಂಟ್ ಕಳಿಸ್ಕೊಟ್ರು ನನಗೆ. ಫೋಟೋ ನೋಡಿದ್ರೆ? ಫೋಟೋಸ್ ನೋಡಿದೆ, ತುಂಬ ನನಗೆ ಪಾಶ ಕಾಣ್ತು, ಮನೆ ಚೆನ್ನಾಗಿದೆ ಅಂತ ಕಾಣಿಸ್ತು. ಮನೆ ಇತ್ತು ಇದು ಮನೆ ಇದ್ದಿದೆ, ಮನೆ ಇತ್ತು. ನೀವು ಕಟ್ಟಿದ್ದಲ್ಲ, ಹಳೆ ಮನೆ ಇತ್ತು? ಇದ್ದಿದ್ದು ಮನೆ, ಸೆಕೆಂಡ್ ನಾನು ತೊಗೊಂಡಿದ್ದು ಮನೆ. ನಾನು ಅದನ್ನು ಕಟ್ಟಿ ಒಂದು 8 ವರ್ಷ ಆಗಿತ್ತು. ಆ ಮನೆ ನಾನು ತೊಗೊಂಬಿಟ್ಟೆ ನಾನು. ಸೊ ನಾನು ತೊಗೊಳಕಂದ್ರೆ ಒಂದು ಮಾತಾಡಿದ್ವಿ. ಮಾತಾಡಿ ಏನಾಯ್ತಂದ್ರೆ ಒಂದೊಂದು ಫೈನಲ್ ಒಂದು ರೇಟ್ ಫಿಕ್ಸ್ ಆಯಿತು. ಸೊ ಅವನು ಖುಷಿ ಆಗ್ಬಿಟ್ಟ. ಸರಿ, ನಾನು ಒಂದು 20 ಲಕ್ಷ ನಾನು ಏನು ಮಾಡಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ಟ್ರಾನ್ಸ್ಫರ್ ಆಗೋಯ್ತು. ಸರಿ, ನಾವೆಲ್ಲ ಒಂದು ಖುಷಿಯಾಗೋ, ನನ್ನ ಮನೆ ಬರುತ್ತೆ, ನಾನು ಮನೆಗೆ ಹೋಗ್ತಾ ಇದೀವಿ, ನಮ್ಮದೇ ಒಂದು ಏರಿಯಾ ಅನ್ನೋ ಒಂದು ಖುಷಿ ಇರುತ್ತಲ್ಲ. ನಮ್ಮ ಮನೆ, ಸ್ವಂತ ಮನೆ ಇದ್ದರೆ ಹೀಗೆ ಇರಬೇಕು ಅಂತ ಯಾರಿಗೂ ಹೇಳ್ಬಿಡಿ, ಸಿನಿಮಾ ಸಾಂಗ್ ಥರ ಮನಸ್ಸಲ್ಲೇ ಸಾಂಗ್ ಥರ ಆಗಿ ನಾವೆಲ್ಲ ಆರಾಮಾಗಿ ಓಕೆ, ಇನ್ನೇನು ಹೋಗೋದು, ಸೆಟ್ಲ್ ಆಗೋದು, ಜಾಲಿ 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 ವೀಕೆಂಡ್ ಪಾರ್ಟಿ ಏನೋ ಥರ ಒಂದು ಖುಷಿಯಲ್ಲಿ ಬಂದ್ವಿ ನಾವು ಫ್ಯಾಮಿಲಿ ಎಲ್ಲ ತೊಗೊಂಡು ಒಂದಿನ ಮನೆ ನೋಡ್ಬೇಕಂತ ವೀಕೆಂಡ್ ಬಂದಾಗ ನಾವು ಏನು ಮಾಡಿದ್ವಿ, ಇನ್ನೂ ಬಾಡಿಗೆ ಮನೆ ಇದ್ವಿ ಶಾಸ್ತ್ರಿನಗರದಲ್ಲಿ. ಬಾಡಿಗೆ ಮನೆ ಧ್ರುವ ಸ್ವಚ್ಛ ಮನೆ ಮುಂದೆ ನಮ್ಮ ಮನೆ ಇತ್ತವಾಗ, ಅಲ್ಲಿದ್ವಿ. ಅಲ್ಲಿಂದ ಒಂದಿನ ನಾವೆಲ್ಲ ಒಂದು ಫ್ರೆಂಡ್ಸ್ ಗಿಡ್ಸ್ನೆಲ್ಲ ಕರ್ಕೊಂಡು ನಮ್ಮ ಮನೆ ತೊಗೊಂಡಿದ್ದಪ್ಪ, ನೋಡೋಣ ಬಾ ಅಂತ ಹೇಳ್ಬಿಟ್ಟು ಬರ್ತೀವಿ. ಕಾರಲ್ಲಿ ತಗೊಂಬಂದ್ರಿ. ಬಂದು ನೋಡಿದಾಗ ಗೊತ್ತಾಗಿದ್ದು ನಾನೊಂದು ದೊಡ್ಡ ಮೂರ್ಖನಲ್ಲಿ ಕೆಲಸ ಮಾಡಿದ್ದೀನಿ ಅಂತ. ಏನಕ್ಕಂತಂದರೆ, ಇಲ್ಲಿ ಬಂದಾಗ ಏನಾಗಿತ್ತಂದರೆ, ಈ ಜಾಗ ಇದೆಯಲ್ಲ, ಆಲ್ಮೋಸ್ಟ್ ಅಲ್ಲಿಂದ ಹಿಡಿದು ಕೊನೆಯವರೆಗೂ ರಾಶಿ ಕಸ ಹಾಕ್ತಾರೆ. ಎಷ್ಟು ಕಸ ಹಾಕ್ತಾಯಿದ್ರು ಅಂತಂದರೆ, ಇಡೀ ಕುಮಾರಸ್ವಾಮಿ ಲೇಔಟ್ ಇದೆಯಲ್ಲ ಅಷ್ಟೂ ಕಸ ತೊಗೊಂಡು ಇಲ್ಲಿ ಹಾಕ್ತಾಯಿದ್ರು. ಆಮೇಲೆ ಎರಡನೇದು ಅಂದರೆ, ಎಲ್ಲಿ ನೋಡಿದ್ರು ಬಿಯರ್ ಬಾಟ್ಲ್ಗಳು, ಕುಡಿದಿರೋ ಬಿಯರ್ ಬಾಟ್ಲು. ಏನಕ್ಕೆ, ಈ ಕುಮಾರಸ್ವಾಮಿ ಲೇಔಟಲ್ಲಿ ಸಾಗರ, ಇದು ದಯಾನಂದ ಸಾಗರ್ ಕಾಲೇಜ್ ಹತ್ರ ಇದೆ, ತುಂಬ ಬ್ಯಾಚುಲರ್ಸು. ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನನಗೆ ತುಂಬ ಜನ ಎಲ್ಲ ಬಾಡಿಗೆ ಕೊಟ್ಬಿಟ್ಟಿದ್ರು. ಓನರ್ಗಳು ಇಲ್ಲಿ ಬೇರೆ ಕಡೆ ಇದ್ದರು, ಎಲ್ಲ ಬಾಡಿಗೆ ಕೊಟ್ಟಿದ್ರು. ಹಾಗಾಗಿ ಏನು ಮಾಡೋರು, ಈ ಹುಡುಗರೆಲ್ಲ ತೊಗೊಂಬಂದು ಕುಡಿಬಿಡೋದು, ತೊಗೊಂಬಂದು ಬಿಸಾಕೋದು, ಕಸ ತೊಗೊಂಡು ಬಿಸಾಕೋದು. ಇಡೀ ಕುಮಾರಸ್ವಾಮಿ ನಾಯಿಗಳಲ್ಲಿ ಇಲ್ಲೇ ಬೀಳ್ತಾಯಿದ್ವು, ಜೊತೆಗೆ ಮೂಳೆಗಳೇ ಸಿಗುತ್ತೆ ಅನ್ನೋ ಥರ. ಸೊ ನನಗೆ ಎಂಥ ಮೂರ್ಖ ಕೆಲಸ ಮಾಡಿದೆ. ಸರಿ, ನಾನು ಓನರ್ಗೆ ಹೋಗಿ ಹೇಳಿದೆ ನಾನು, ಇಲ್ಲೆಲ್ಲ ಆಮೇಲೆ ಇನ್ನೊಂದು ಸರ್ಪ್ರೈಸ್ ಏನಂದರೆ, ಈ ಮನೆ ಈ ಕಸ ಹಾಕ್ತಾರೆ ಒಂದೇ ಒಂದು ಕಾರಣದಿಂದ 4 ವರ್ಷ ಸೇಲೆ ಆಗಿರಲಿಲ್ಲ ಮನೆ.
ಮನೆ ಸೇಲ್ ಆಗಿಲ್ಲ. ಸೊ ನೀವು ಹೇಳ್ದಂಗೆ ಕಾರ್ನರು ಎಲ್ಲ ವೆಂಟಿಲೇಷನ್, ಎರಡು ಕಡೆ ಪಾರ್ಕಿಂಗ್ ಎಲ್ಲ ಓಕೆ. ಈ ಮನೇಲಿ ಯಾವ ಬಾಡಿಗೆಗೂ ಬಾಡಿಗೆಗೂ ಬರದೆ ಈ ನಾಯಿಗಳು ಸಾಕ್ತಾರಲ್ಲ ಅವ್ರು ಕೊಟ್ಬಿಟ್ಟಿರಿ ಮನೇನ ಬಾಡಿಗೆಗೆ. ಈ ನಾಯಿಗಳನ್ನ ಇದು ಮಾಡಿ ಏನು ಬ್ರೀಡ್ ಮಾಡ್ತಾರಲ್ಲ, ಬ್ರೀಡ್ ಮಾಡಿ ಹಾಕ್ತಾರಲ್ಲ. ಈ ಮನೆಗಳಲ್ಲೆಲ್ಲ ಎಲ್ಲ ಕಡೆ ನಾಯಿಗಳು ಅವ ಕೆರ್ದಾಕಿದ್ರು ಗೋಡೆಗಳನ್ನ. ನಾಯಿ ಮನೆ ಇದು ಕೆರ್ದಾಕ್ಬಿಟ್ಟಿದ್ರು, ಆ ಥರ ಮಾಡಿದ್ರು. ಸೊ ನನಗೆ ಆಮೇಲೆ ಶಾಕ್ ಆಗ್ಬಿಡ್ತು, ಏನಪ್ಪ ಇಂಥ ಕೆಲಸ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು. ಅದೊಂದು ಬಿಟ್ಟು ನೆಕ್ಸ್ಟು ಎರಡನೇದಂದರೆ ಈ ಮನೆಯಲ್ಲಿ ಕಳ್ತನ ಮಾಡಿದ್ದಾರೆ. ಏನಂದರೆ 3 ಗಂಟೆಗೆ ಬಂದು ಕಳ್ತನ ಮಾಡಿದ್ದಾರೆ, ಮತ್ತು ಅದೇ ಪಟ್ಟಿನ ರಾತ್ರಿ 11 ಗಂಟೆಗೆ ಬಂದು ಇನ್ನು ಉಳಿದು ಎತ್ಕೊಂಡೋಗಿದ್ದಾರೆ. ಒಂದು ದಿನ ಹಿಡ್ಕೊಳ್ತಾನ, ಒಂದೇ ದಿನ ಹಿಡ್ಕೊಂಡು ನೀವು ಬಂದ್ಮೇಲೆ ನಾವು ಬರೋಕ್ಕೆ ಮುಂಚಿನ ಕತೆ. ಏನಂದ್ರೆ ಅಷ್ಟು ಐಸೋಲೇಟೆಡ್ ಜಾಗ ಇದು. ಓಹೋ ಆತಲ್ಲ. ಸೊ ರಾಶಿ ಕಸ ಸರ್, ಈ ಕಸ ಅಂದ್ರೆ ಹೆಂಗಂದ್ರೆ ಗೊತ್ತಾ ನಿಮ್ಗೆ? ಈ ರೋಡು ಅದು ನಿಮ್ಗೆ ಕಸ ಎತ್ತಿದ್ಮೇಲೆ ನಾನು ತೋರಿಸ್ತಾ ಇರೋದು. ಕಸ ಎತ್ತಿದ್ಮೇಲೆ ಕಸ ನೋಡಿದ್ರೆ ನಿಮ್ಗೆ ನಿಮ್ ಮೊದಲೇ ಕದ್ರಿನಲ್ಲಿ ಒಂಥರ ಒಂದು ಕಸ ರಾಶಿ ಆಗೋದು ಗೊತ್ತಲ್ಲ, ಆ ಥರ ಇರೋದು. ಬರೀ ಕಸ ಕಸ ಕಸ. ಆ ಲಾಸ್ಟ್ ಅಲ್ಲಿ ಬೇರೆ ಒಂದು ಗುಡ್ಡ ಇತ್ತು, ಅಲ್ಲಿ ನಿಮ್ಗೊಂದು ದೊಡ್ಡ ದೊಡ್ಡ ಬಂಡೆಗಳಿತ್ತು. ಇದನ್ನು ದೊರೆಕೆರೆ ಅಂಗಳ ಅಂತ ಹೇಳ್ತಾರೆ, ಕೆರೆ ಅಂಗಳ ಇದು. ದೊರೆಕೆರೆ ಬರ್ತದೆ, ದೊರೆಕೆರೆ ಪಕ್ಕದ ದೊರೆಕೆರೆ ಆ ಕಡೆ. ಓಕೆ ನೋಡಿ, ಕಸ ನೋಡಿ ಸ್ನೇಹಿತರೆ. ಸೊ ಅಲ್ಲಿ ನಿಮಗೆ ಬಂಡೆಗಳು ತುಂಬಿಕೊಂಡಿತ್ತು. ಸೊ ನನಗೆ ಓನರ್ ಬಗ್ಗೆ ಕೇಳಿದ್ರೆ ಅವನು ಮಹಾನ್ ಕಿರಿಕ್ ಪಾರ್ಟಿ. ಅವ್ನು ಹೇಳಿದ ನಾನು ಕೊಡೋದಿಲ್ಲ, ಕೇಸ್ ಹಾಕೊಂತಾನೆ. ಯಾಕಂದ್ರೆ 20 ಲಕ್ಷಕ್ಕೆ ಅಗ್ರಿಮೆಂಟ್ ಇಲ್ಲ, ಡಾಕ್ಯುಮೆಂಟ್ ಇಲ್ಲ. ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ದೀನಿ, ಅದೊಂದೇ ನನಗೆ ಸಾಕ್ಷಿ. ಬಟ್ ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ ನನಗೆ. ನಾನು ಏನು ಮನೆಗೆ ಕೊಟ್ಟಿದ್ದು ಏನು ಗ್ಯಾರಂಟಿ? ಸೊ ಈ ಥರ ಆಯಿತು. ಕೊನೆಗೆ ನನಗೆ ತಲೆ ಕೆಟ್ಟೋಯ್ತು. ಸೊ ಏನು ಮಾಡೋದು? ನನಗೆ 2 ಆಪ್ಷನ್ ಉಳ್ಕೊಂತು ಸರ್. ಒಂದು, ಈ ಮನೇನ ನಾನು ಏನು ಕೊಟ್ಟಿದ್ದೀನೋ ಅದ್ರ ಕಮ್ಮಿಗೆ ಎಷ್ಟು ಹೋಗುತ್ತಾ ಸೇಲ್ ಮಾಡಿ, ಹೋದಷ್ಟು ಹೋಗ್ಲಿ ಅಂತ ಸೇಲ್ ಮಾಡಿ ಬೇರೆ ಕಡೆ ಹೋಗೋದು. ಎರಡನೇದು, ಇಲ್ಲೇ ಇದ್ದು ಒಂದು ಸ್ಪೋರ್ಟಿವ್ ಆಗಿ ತೊಗೊಂಡು ಇದನ್ನು ಸಾಲ್ವ್ ಮಾಡೋದು. ಸೊ ನಾನು ಈಗ ಕಪ್ಪಾಗಿದ್ದೀನಿ, ಆಗ್ತಾನೆ ಫಾರಿನ್ ಬಂದಿದ್ದೆ, ಲಂಡನ್ ಥಂಡಿ ಪ್ರದೇಶದಿಂದ ಬಂದ ಫ್ರೆಶ್ ಆಗಿದ್ದೆ, ಅಮೂಲ್ ಬೇಬಿ ಥರ ಇದ್ರಿ, ದೂದ್ ಬೇಡ ದಿಗಂತರ ಫ್ರೆಶ್ ಆಗಿದ್ದೆ ನಾನು. ಸೊ ನಮ್ಮ ಮನೇಲಿ ನಮ್ಮ ಚಿಕ್ಕ ಮಕ್ಕಳು, ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇನ್ನೂ ಆಗ್ತಾನೆ ಲಂಡನ್ ಹೋಗಿ ಬಂದಿದ್ರು. ಅವ್ರ ಬಾತ್ರೂಮಲ್ಲಿ ತೇವ ಇದೆ ಅಂದರೆ ಹೋಗ್ತಾ ಇರಲಿಲ್ಲ. ಅವ್ರನ್ನ ಕಾಲ್ ಮೇಲೆ ಕುಣಿಸಿ ನಾವು ಕಳಿಸ್ತಾ ಇದ್ವಿ. ಅವ್ರಿಗೆ ಅಷ್ಟು ಹೈಜಿನಿಕ್ ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತು ಯುಕೆನಲ್ಲಿ. ಇಲ್ಲಿ ಬಂದರೆ ವಾಸನೆ, ಕಿಟಕಿ ತೆಗಿಯೋಕ್ಕಾಗಲ್ಲ, ಕಿಟಕಿ ತೆಗೆದೇ ವಾಸನೆ. ಸೊ ಈ ಥರ ಸ್ಟಾರ್ಟ್ ಆಯಿತು. ಸರಿ, ಕೊನೆಗೆ ನಾನು ನಿರ್ಧಾರ ಮಾಡಿದೆ, ಇಲ್ಲ ಇದಕ್ಕೊಂದು ತಾರ್ಕಿಕ ಅಂತ್ಯನ ನಾನೇನೇ ಕೊಡೋಣ. ಇದು ನಾನು ಮಾಡಿರೋ ಮಿಸ್ಟೇಕು, ಇದನ್ನು ನಮ್ಮ ಫ್ಯಾಮಿಲಿ ಸಪೋರ್ಟ್ ಕೊಡಬೇಡ, ಇದನ್ನು ಚಾಲೆಂಜಿಂಗ್ ತೊಗೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಮಾಡಿದ ಕೆಲಸ ಏನಂತಂದರೆ, ಫಸ್ಟ್ ಅನಲೈಸ್ ಮಾಡ್ತಾ ಹೋದೆ, ಯಾಕೆ ಇಲ್ಲಿ ಕಸ ಬೀಳ್ತಾ ಇದೆ, ಏನಾಗಿತ್ತು ಅಂತಂದರೆ ಈ ರೋಡ್ ಇದೆಯಲ್ಲ ನಿಮ್ಗೆ ಗಮನಿಸೋದು ಫುಲ್ ಡೌನ್ ಇದೆ ಇಲ್ಲಿ. ಹೌದು, ಡೌನ್ ಬರುತ್ತೆ ಮೇಲ್ಗಡೆಯಿಂದ. ಇದು ಫುಲ್ ಡೌನ್, ನಿಮ್ಗೆ ಹೋದ್ರೆ ಫುಲ್ ಡೌನ್ ಬರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಆ ಕಡೆ ಈ ಕಡೆ ಕಂಪೇರ್ ಮಾಡಿದ್ರೆ ಒಂದು 20 ಅಡಿ ಡೌನ್ ಇದೆ ಇಲ್ಲಿ. ಸೊ ಈ BB ತಳ್ಳ ಗಾಡಿಗಳಿತ್ತು ಆಗ. ಈ ತಳ್ಳ ಗಾಡಿ ಏನು ಮಾಡೋರು, ಡೋರ್ ಟು ಡೋರ್ ಕಸ ಗುಡಿಸೋರಲ್ಲ, ಅವ್ರಿಗೆ ಅಲ್ಲಿಂದ ಬಿಟ್ಬಿಟ್ರೆ ಗಾಡಿ ಆರಾಮಾಗಿ ಬಂದ್ಬಿಡೋದು. ಇವ್ರೇನು ಮಾಡೋರು, ಅಲ್ಲಿಂದ ಗುಡಿಸ್ಕೊಂಬಂದು ಈ ಗಾಡಿಗಳಲ್ಲಿ ತಂದು ಬಿಟ್ಬಿಡಕ್ಕೆ ಪ್ರಾಕ್ಟೀಸ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ, ಅಂದರೆ ಮೊದಲು ಮಾಡಿದ್ದಾರೆ. ಸೊ ಅದ್ರ ಪಾರ್ಕಿಂಗ್ ಏರಿಯಾ ಇದು, ಅವ್ರಿಗೆ ತಳ್ಳ ಗಾಡಿ ಪಾರ್ಕಿಂಗ್ ಏರಿಯಾ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಪಾರ್ಕಿಂಗ್ ಏರಿಯಾ ಇತ್ತು, ಎರಡನೇದು ಕಸನ ಯಾರು ಸರಿಯಾಗಿ ಕಲೆಕ್ಟ್ ಮಾಡ್ತಾ ಇರಲಿಲ್ಲ. ಈ BBMP ಅವ್ರು ಏನಿತ್ತು, BBMP ಇತ್ತು, ಈಗ GB ಆಗಿದೆ. ಆ BBMP ಅವರು ಡೋರ್ ಟು ಡೋರ್ ಡೆಲಿವರಿ ಸರಿಯಾಗಿ ಕಲೆಕ್ಷನ್ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಏನಾಗೋದು ನಮ್ಮ ಜನಗಳಿಗೆ. ಆಮೇಲೆ ಮೋಸ್ಟ್ ಆಫ್ ದ ಎಲ್ಲರೂ ವರ್ಕಿಂಗ್ ಪ್ರೊಫೆಷನಲ್ಸು ಮತ್ತು ಬ್ಯಾಚುಲರ್ಸು, ಇವ್ರಿಗೆ ಗಾಡಿ 8-9 ಗಂಟೆಗೆ ಬಂದರೆ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಇವ್ರು ಮೋರ್ ಆಫ್ ಆಪ್ರೇಷನ್ ಯಾವಾಗಲೂ ನೈಟ್ 11 o'clock ಮೇಲೆ ಇರುತ್ತೆ, ಮಲಗಕ್ಕೆ 3 ಗಂಟೆ ಆಗಿರುತ್ತೆ. ಇವ್ರಿಗೆ ಕಸ ಹಾಕೋಕ್ಕೆ ಆಪ್ಷನ್ ಇರಲ್ಲ. ಸೊ ಇವ್ರೇನು ಮಾಡೋರು, ಆಫೀಸ್ಗೆ ಹೋಗ್ತಾ ಇದ್ದೆ, ಕ್ಲೀನಾಗಿ ಟೈ ಹಾಕ್ಕೊಳೋದು, ಕ್ಲೀನಾಗಿ ಏನದು ಬ್ಲೇಸ್ ಹಾಕೊಂಡು ತಂದ್ಬಿಟ್ಟು ಬಿಸಾಕೋದು ಹೋಗ್ತಾ ಇರೋದು. ಹಾಗಾಗಿ ಅದು ಕಸ ಹಾಕಿ ಏನಾಗೋಯ್ತು ಅಂದರೆ, ಇದೊಂದು ರೀತಿ ಕಸದ ಪಾಯಿಂಟು. ಏನಾಗ್ತಾಯಿತ್ತು, ಒಂದು ಮಧ್ಯಾಹ್ನ ಒಂದು 11-12 ಗಂಟೆಗೆ ದೊಡ್ಡ BBMP ಲಾರಿ ಬರೋದು, ಕ್ಲೀನಾಗಿ ಗುಡಿಸ್ಕೊಂಡು ಎಲ್ಲ ಎತ್ಕೊಂಡು ಹೊಟ್ಟೋಗ್ಬಿಡೋದು. ಸೊ ನಾನು ನಮ್ಮ ಫ್ರೆಂಡವರು ಅಪ್ಪನ ಕಳಿಸಿದಾಗ ರಾತ್ರಿ ಮಧ್ಯಾಹ್ನ 1 ಗಂಟೆ ಇಲ್ಲಿ ಕಸ ಇರಲಿಲ್ಲ, ನೀಟಾಗಿ ಕಾಣಿಸ್ತು. ಏನು ಪಕ್ಕದಲ್ಲಿ ಸ್ವಲ್ಪ ಏನೋ ಡೆಡ್ ಎಂಡ್ ಥರ ಇದೆ, ಪರವಾಗಿಲ್ಲ ಅಂತ ಹೇಳಿದ್ರು ನಾನು ಹಂಗೆ ಬಕ್ರಾಗ್ಬಿಟ್ಟೆ. ಸೊ ಅದು ನನಗೆ ಫಂಡ್ ಔಟ್ ಮಾಡಿದ್ಮೇಲೆ ನಾನು ಫಸ್ಟ್ ಮಾಡಿದ ಕೆಲಸ ಏನು ಮಾಡಿದೆ ಅಂದರೆ, ಒಂದು ಪಾಂಪ್ಲೆಟ್ ಓಡಿಸಿದೆ ನಾನು. ಈ ಜಾಗದ ಒಂದು ಫೋಟೋ ಹಾಕ್ಸಿ, ಕಲರ್ ಫೋಟೋ ಹಾಕ್ಸಿ, ಈ ಜಾಗದಲ್ಲಿ ದಯವಿಟ್ಟು ಯಾರೋ ಕಸ ಹಾಕಬೇಡಿ, ಇಲ್ಲಿ ಕಸ ಹಾಕಿ, ಇದು ನಮ್ಮ ಏರಿಯಾ, ನಾವು ಲೊಕಾಲಿಟಿನ ಶುದ್ಧವಾಗಿ ಇಟ್ಕೊಬೇಕಂತ ಹೇಳ್ಬಿಟ್ಟು ನಾವೇನು ಪಾಂಪ್ಲೆಟ್ ಹೊಡಿಸಿ, ನಾನೊಂದು ಆಟ ಹಿಡ್ಕೊಂಡು ಮತ್ತು ಮನೆಗೆ ಹೋಗಿ ನಾನು ಕೊಟ್ಟು ಬಂದೆ ಪಾಂಪ್ಲೆಟ್ನ ಈ ಲೊಕಾಲಿಟಿಯಲ್ಲಿ. ಅಲ್ಲಿ ಒಂದು 10 to 20% ಕಮ್ಮಿ ಆಯ್ತು ನನಗೆ. ಬಟ್ ಹಾಕಕ್ಕೆ ಶುರು ಮಾಡಿದ್ರು, ಮಾತಾಡಿದ್ರೆ ಒದೆಗಳು, ಮಾತಾಡಿದ್ರೆ ಬೈಗಳು, ಇದು ಸ್ಟಾರ್ಟ್ ಆಯಿತು. ಸರ್ ನೆಕ್ಸ್ಟ್ ಏನು ಮಾಡೋದು? ಸೊ ನೆಕ್ಸ್ಟ್ ನಾನು ಏನು ಮಾಡಿದೆ, ಆಗ ಮಂಜುನಾಥ್, CN ಮಂಜುನಾಥ್ ಅಂತ ಕಮಿಷನರ್ ಇದ್ದರು. ಸರ್ ಮಂಜುನಾಥ್ ಅಂತ, ಎನ್ ಮಂಜುನಾಥ ಇದ್ದರು, ಕಮಿಷನರ್ ಇದ್ದರು BBMP. ಅವ್ರ ಹತ್ರ ಹೋಗಿ ಕೂತ್ಕೊಂಡು ಅವ್ರಿಗೊಂದು 15 ದಿನ ಅವ್ರು ಅಲಿಸಿದ ಮೇಲೆ ಅವ್ರ ಹತ್ರ ಕೂತ್ಕೊಂಡು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವ್ರೇನು ಮಾಡಿದ್ರು, ನಮ್ಮ ಒಂದು DC ಇವರು ಬೆಂಗಳೂರು BBMP ಜಯನಗರ ಕಮಿಷನರ್ ಅವರಿಗೆ ಒಂದು ಪ್ರಪೋಸಲ್ ಕೊಡ್ತು, ಅದೇ ಅವ್ರ ಹತ್ರ ಕಳಿಸ್ಕೊಟ್ರು. ಸೊ ಅವ್ರನ್ನ ಇಟ್ಕೊಂಡು ನೆಕ್ಸ್ಟ್ ನಾನು ಈ ಏರಿಯಾದಲ್ಲಿ ಫಸ್ಟು ಕಸಗಳು ಕಲೆಕ್ಟ್ ಮಾಡೋಕ್ಕೆ ಬರೋ ಗಾಡಿ ವ್ಯವಸ್ಥೆ ಮಾಡ್ಕೊಂಡೆ ನಾನು. ಸರಿನಾ? ಗಾಡಿ ಬರುತ್ತಲ್ಲ, ಆ ಗಾಡಿಗಳ ವ್ಯವಸ್ಥೆ ಮಾಡಿಕೊಂಡು ಅವ್ರಿಗೂ ವಿಸಿಲ್ ಕೊಡಿಸಿ ನಾನೇ
ವಿಸಿಲು ಕೊಡಿಸಿ ನಾನು ಜೊತೆಲಿ ನಿಂತ್ಕೊಂಡು ಮನೆಗೆ ಕರ್ಕೊಂಡೋಗಿ ನಾಳೆ ಕಸ ಇವ್ರಿಗೆ ಹಾಕಬೇಕು ಇವ್ರಬೇಕಂತ ಹೇಳ್ತಾ ಹೋದೆ ಸರ್. ಅಷ್ಟಾದ್ಮೇಲೂ ಕಸ ನಿಲ್ಲಿಲ್ಲ ಸರ್. ನಾನು ಏನು ಗೊತ್ತಾ, ಒಂದು ಲೆವೆಲ್ಗೆ ನಿಲ್ತು, ಬಟ್ 50% ನಿಂತಿದ್ದು, 50% ಆದಮೇಲೆ ಏನು ನಿಲ್ಲೇ ಇಲ್ಲ ಅದು. ಸರಿ, ಇನ್ನೇನು ಮಾಡೋದು ಈಗ? ನೆಕ್ಸ್ಟ್ ಏನು ಮಾಡಿದೆ, ಎಲ್ಲಿ ಅಡ್ರೆಸ್ ಸಿಗ್ತಾಯಿತ್ತಲ್ಲ, ಯಾಕಂದರೆ ಅವರು ಈ ಲೊಕೋಟಿ ಅಲ್ಲಿ ಆಗ್ತಾಯಿದ್ರು, ಇಡೀ ಕುಮಾರಸ್ವಾಮಿ ಆಗ್ತಾಯಿದ್ರು, ಎಲ್ಲಿ ಅಡ್ರೆಸ್ ಸಿಗ್ತಾಯಿತ್ತಲ್ಲ, ಒಂದು ಕಟನ್ ಬಾಕ್ಸ್ ತರಿಸ್ತಾಯಿದ್ದೆ ನಾನು. ಕಟನ್ ಬಾಕ್ಸಲ್ಲಿ ಕಸ ಹಾಕೋದು, ತುಂಬಿಸೋದು, ಕ್ಲೀನಾಗಿ ಪ್ಯಾಕ್ ಮಾಡೋದು, ಕಸನ ಕವರ್ಗಳಾಕಿ ಒಂದು ಲೆಟ್ರ್ ಆಗ್ತಾಯಿದೆ, ಥ್ಯಾಂಕ್ ಯು ಫಾರ್ ಕಮಿಂಗ್ ಆಲ್ ದ ವೇ ಟು ಲಿಟರ್ ಗಾರ್ಬೇಜ್ ಇನ್ ಅವರ್ ಲೊಕಾಲಿಟಿ ಬಟ್ ಅನ್ಫಾರ್ಚುನೇಟ್ಲಿ ವಿ ಕೆನಾಟ್ ಅಕ್ಸೆಪ್ಟ್ ದಿಸ್ ಗಾರ್ಬೇಜ್ ಅಂತ ಒಂದು ಲೆಟ್ರ್ ಹಾಕಿ ಅದನ್ನು ಪ್ಯಾಕ್ ಮಾಡಿ ಮೇಲ್ಗಡೆ ಪ್ರೊಫೆಷ್ನಲ್ ಕೊರಿಯರ್ ಅಂತಿತ್ತು ದಯಾನಂದ ಸರ್ ಕಾಲೇಜ್ ಹತ್ರ. ಆ ಪ್ರೊಫೆಷ್ನಲ್ ಕೊರಿಯರ್ ಬಾಕ್ಸ್ಗಳು ತೊಗೊಂಡೋಗಿ ನಾನು ಗಾಡಿ ಮೇಲೆ ತೊಗೊಂಡೋಗಿ ಕೊಟ್ಟು ಅವ್ರಿಗೆ ಯಾರು ಅಡ್ರೆಸ್ ಸಿಗ್ತಾ ಅವ್ರ ಮನೆಗಳಿಗೆ ವಾಪಸ್ ಕಳಿಸ್ತಾ ಇದ್ದೆ ನಾನು. ಈ ಸುಬ್ರಹ್ಮಣ್ಯಪುರ ಈ ಕಡೆ ನಿಮಗೆ ಇಸ್ರೋಲೆ ಔಟ್ ಕಡೆ ಇವ್ರಿಗೆ ಅಯ್ಯೋ ವಾಪಸ್ ಕಳಿಸ್ತಾ ನನ್ನ ಖರ್ಚಲ್ಲೇ. ಬರೀ ಕೊರಿಯರು ಅಡ್ರೆಸ್ಸು ಅವನು ಇವ್ರು ಏನು ಮಾಡಿರೋರು, ಇದು ಕರೆಂಟ್ ಬಿಲ್ ಸಿಗ್ತಾಯಿತ್ತು, ಕೆಲವು ಫುಡ್ ಆರ್ಡರ್ ಮಾಡೋ ಬಿಲ್ ಸಿಗ್ತಾಯಿತ್ತು, ವಾಟರ್ ಬಿಲ್ ಸಿಗ್ತಾಯಿತ್ತು, ಕೆಲವು ಪೋಸ್ಟಲ್ಲಿ ಬಂದು ಅರ್ಧ ಹಾಕಿರೋರು ಆ ಪೀಸ್ನ ಜೋಡಿಸ್ತಾ ಇದ್ದೆ ನಾನು. ಯಪ್ಪ ಹಾಂ ಆಯಿತಾ, ಪೀಸ್ ಜೋಡಿಸೋದು, ಜೋಡಿಸಿ ಏನು ಮಾಡೋದು, ಅದನ್ನು ಅಡ್ರೆಸ್ ಹುಡುಕಿ ಮಾಡೋದು. ಕೊನೆಗೆ ಎಂತ ಇವ್ರು ಹೆಂಗೆ ಛತ್ರಿ ಆಗ್ಬಿಟ್ರು ಅಂದ್ರೆ ನೆಕ್ಸ್ಟು ಆ ಅಡ್ರೆಸ್ ಹರ್ಬಿಟ್ಟು ಬಿಸಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಪೋಸ್ಟ್ಗಳು ಹೋಗ್ತಾಯಿತ್ತು, ಹುಡ್ಕೊಂಬರೋರು ಇಲ್ಲಿ ಹಾಕಿದ್ದು ನಾನು ಯಾವನ ಬಂದು ಕಸ ಹಾಕವನೆ, ನನ್ನ ಮನೇದು ಕಸ ಪಾರ್ಸಲ್ ಕಟ್ಸೋದು ಹುಡ್ಕೊಂಬರೋರು. ಬಟ್ ನಾನು ಮಾತಾಡ್ತಾಯಿಲ್ಲ, ಒಳಗಡೆ ಇರ್ತಾ ಇದ್ದೆ, ನಾನು ಜಸ್ಟ್ ಕಿಟಕಿಯಲ್ಲಿ ನೋಡ್ತಾ ಇದ್ದೆ ಅಷ್ಟೇ. ಬಟ್ ಪೋಸ್ಟಲ್ಲಿ ಅವ್ರಿಗೆ ಹುಡ್ಕೊಂಬರೋರು, ಡಬ್ಬ ಎತ್ಕೊಂಬರೋರು ಅವರು, ಯಾರೋ ನಮ್ಮ ಮನೆಗೆ ಕಳ್ಸೋರು ಕಸ, ನಾನು ಇಲ್ಲಿ ಹಾಕಿರೋ ಕಸನ ವಾಪಸ್ ಕಳ್ಸೋರು ಅಂತ. ಬಟ್ ಇದು ತುಂಬ ಜನ ಗೊತ್ತಿರಲಿಲ್ಲ ನಾನೇ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು. ಸೊ ಅದು ಒಂದು ಲೆವೆಲ್ಗೆ ಏನಾಯಿತು, ಕಮ್ಮಿ ಆಯಿತು. ಬಟ್ ಅದಾದಮೇಲೆ ಏನು ಮಾಡೋರು, ನೆಕ್ಸ್ಟು ಗಾಡಿಗಳಲ್ಲಿ ಬಂದು ಎಸ್ಬಿಟ್ಟು ಹೋಗ್ಬಿಡೋರು, ಕಸಗಳೆಲ್ಲ ಇದು ಮಾಡಿಕೊಂಡು. ಕ್ಯಾಮ್ರಾಗಳು ಹಾಕ್ಸ್ಕೊಂಡೆ ನಮ್ಮ ಮನೆ ಹತ್ರ ಇವತ್ತು 8 ಕ್ಯಾಮ್ರಾ ಇದೆ. ಈ ಕಸನ ಮಾನಿಟರ್ ಮಾಡೋಕ್ಕೆ ಒಂದು ಕ್ಯಾಮ್ರಾ ಹಾಕ್ಸಿದೆ. ಕ್ಯಾಮ್ರಾ ಹಾಕಿ ಸರ್ ನಾವು ಆಲ್ಮೋಸ್ಟ್ 2 ವರ್ಷ ನಾವು ಮಲಗಲೇ ಇಲ್ಲ, ನಿದ್ದೆನೇ ಮಾಡಲಿಲ್ಲ ನಾವು. ನಮ್ಗೇನು ಗೊತ್ತಾ, ಮಲಗಿದ್ದು ಇಟ್ಕೊಳ್ಳಿ ದಪ್ಪ ಸೌಂಡ್ ಬಿಡೋದು, ಕಸ ಬಂದು ಬಗ್ಗೆ ನೋಡೋಷ್ಟು ಕ್ಷಣ ಮಾತ್ರ ಹೊರಟೋಗ್ಬಿಟ್ಟು ಕವರ್ ಬಿಸಾಕ್ಬಿಟ್ಟು ಹೊರಟೋಗ್ಬಿಡೋರು, ತಪ್ಪಂತ ಬಿಡೋದು, ಮೂಟೆಗೆ ಬಿಡೋದು, ಕವರ್ ಬಿಸಾಕಿ ಮೂಟೆಗೆ ನೋಡಿದ್ರು ಸರು. ಅದ್ರಲ್ಲಿ ಎಲ್ಲ ಇರೋದು ಸಾರು ನೋಡಬಾರ್ದೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಗ್ಲೌಸ್ ಹಾಕು, ಚೀಲ ಕಟ್ಟು ಓಪನ್ ಮಾಡಿ ಏನಾದರೂ ಸಿಗುತ್ತಾ, ಈ ಸಿಬಿಐಲಿ ಹುಡುಕ್ತಾರಲ್ಲ, ಏನಾದರೂ ಒಂದು ಕ್ಲೂ ಸಿಗುತ್ತಾ ಕೊಲೆದು ಅನ್ನೋ ಥರ ಹುಡುಕಿ ಎಲ್ಲೋ ಒಂದು ಕಡೆ ಏನೋ ಸಿಕ್ಕೋಗ್ಬಿಡೋದು ನನಗೆ. ಎಷ್ಟೋ ಸಲ ನಮಗೆ ಆ ಫುಡ್ ಆರ್ಡರ್ ಮಾಡಿರ್ತಾರಲ್ಲ, ಆರ್ಡರ್ ನಂಬರ್ ಸಿಕ್ಬಿಡೋದು ನನಗೆ. ನಾನು ಸ್ವಿಗ್ಗಿ ಝೊಮ್ಯಾಟೊ ಅವ್ರ ಜೊತೆ ಒಂದು ರ್ಯಾಪೋ ಬೆಳೆಸ್ಕೊಂಬಿಟ್ಟಿದ್ದೆ. ಅವಳ ಹೆಸರುಗಳು ಹೇಳೋದು ಬೇಡ, ಪಾಪ ಮನುಷ್ಯಗಳು ಎಷ್ಟು ಅವತ್ತು ಯಾವುದು ತುಂಬ ಚೆನ್ನಾಗಿರಲಿವರು. ಅವ್ರಿಗೆ ಸುಮ್ಮನೆ ಈ ಆರ್ಡ್ರ್ ಕೊಟ್ಟರೆ ನಂಗೆ ಅಡ್ರೆಸ್ ಅವ್ರು ಮೆಸೇಜ್ ಮಾಡೋರು, ಅಡ್ರೆಸ್ಗಳು ಮತ್ತೆ ಹೋಗೋವ್ರನ್ನ ಕರ್ಕೊಂಡೋಗಿ ಹೊಡೆದ್ಬಿಟ್ಟು ಬಂದಿದ್ದೀನಿ ಅವ್ರ ಮನೆ ಕಸ ಬಿಸಾಕಿ. ಬಟ್ ಹೊಡೆದಿದ್ದಾರೆ, ನನಗೂ ತುಂಬ ಸಲ ಹೊಡೆದಿದ್ದಾರೆ, ತುಂಬ ಇಟ್ಟಿದ್ದೀನಿ ನನಗೆಲ್ಲ ಇಲ್ಲಿ ಈ ಜಾಗಗಳಲ್ಲಿ. ಇದು ಇತ್ತೀಚೆಗೆ ಆಗಿದ್ಬಿಡಿ ನನಗೆ ಇದೆಲ್ಲ ಗಾಯಗಳಿದೆಯಲ್ಲ, ನನಗೂ ಇವರೆಲ್ಲ ಗೊತ್ತಿದೆ. ಇವರೆಲ್ಲ ನಮ್ಮ ದೋಬಿಘಾಟ್ ಅಧ್ಯಕ್ಷರವರು ನಾಗರಾಜ್ ಪಿ ಅಂದ್ಬಿಟ್ಟು, ಅಂಥವ್ರು ಮಹಾನ್ ಭಾವರು ಇಲ್ಲ ಅಂದರೆ ನಾನು ತುಂಬ ಕಷ್ಟ ಹೊಡಿದ ಜಾಗದಲ್ಲಿ. ಏನು ಕಸ ಹಾಕಬೇಡಿ ಅಂತ ಹೇಳಿ ಕೊಡ್ದವ್ರೆ, ಕಸ ತೊಗೊಂಡು ವಾಪಸ್ ಕೊಟ್ಟರೆ ಕಸ ಹಾಕಬೇಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ಅಲ್ಲಿದೆ, ನೀನು ಯಾಕೆ ಇಲ್ಲ ಬರ್ತೀಯಾ, ನಿಮ್ಮ ಮನೆ ಅಲ್ಲಿದೆ ತಾನೆ, ಈ ಥರ ಈ ಒಂದು ಏನು ಹೇಳ್ತಾರೆ ಈ ದೌರ್ಜನ್ಯಗಳು ಅಷ್ಟೆಲ್ಲ ಇದು ಮಾಡಿದ್ದಾರೆ ಅವರು. ಸೊ ಆ ಥರ ಮನೆಗಳಿಗೆ ಕಳಿಸೋದು ಅದೆಲ್ಲ ಮಾಡಿದೆ. ಸೊ ಯಾವಾಗ ನಾವು ಇಲ್ಲಿ ಕೊನೆಗೆ ನನಗೆ ಒಂದು ಅರ್ಥ ಆಯಿತು, ಇಲ್ಲಿ ನಾನು ಒಬ್ಬನೇ ನಿಂತು ಹೋರಾಟ ಮಾಡೋದಕ್ಕಿಂತ ಇಲ್ಲಿ ಸಮಸ್ಯೆ ಏನಂದರೆ ಒಗ್ಗಟ್ಟಿಲ್ಲ. ನಮ್ಗೆ ಏನಾಗ್ಬಿಡುತ್ತೆ ಅಂದರೆ ಬೆಂಗಳೂರಲ್ಲಿ ನನಗೆ ದಾರಾ ಬೇಂದ್ರೆ ಅವರು ಅನಿಸುತ್ತೆ ಅಥವಾ ಶಿವರುದ್ರದ ಒಂದು ದಾರಾ ಬೇಂದ್ರೆ ಕರೆಕ್ಟು 4 ತಂತಿದ್ದು ಒಂದು ಹಾಡಿದೆ, ಹತ್ತಿರವಿದ್ದು ದೂರ ನಿಲ್ಲುವುದು ನಮ್ಮ ಅಹಮಿನ ಕೋಟೆಯಲ್ಲಿ ಎಷ್ಟು ಕಷ್ಟ ಒಂದುಕೆ ಎಂಬುದು 4 ದಿನದೇ ಬದುಕಿನಲ್ಲಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಅರ್ಥ ಏನಂದರೆ ಈ ಬೆಂಗಳೂರನ್ನ ಬದುಕ್ತೀವಲ್ಲ, ನಾವು ಒಂದು ಅಹಮಲ್ಲಿ ಬದುಕ್ಬಿಡ್ತೀವಿ. ದುಡ್ಡು ಕೊಟ್ಟರೆ ಝೊಮ್ಯಾಟೊ ದುಡ್ಡು ತಂದು ಹಾಕ್ತಾನೆ, ದುಡ್ಡು ಕೊಟ್ಟರೆ ನಮಗೆ ಸ್ವಿಗ್ಗಿನಲ್ಲಿ ತಂದು ಕೊಡ್ತಾನೆ, ದುಡ್ಡು ಕೊಟ್ಟರೆ ನಮಗೆ ಅಮೆಝಾನಲ್ಲಿ ಪಾರ್ಸಲ್ ಬರುತ್ತೆ, ನಮ್ಗೆ ಅವನ ಕತೆ ಏನಕ್ಕೆ ಇವನ ಕತೆ ಏನಕ್ಕೆ. ಸೊ ಹಾಗಾಗಿ ನಾವೇನು ಮಾಡಿಬಿಡ್ತೀವಿ, ಒಂದು ಐಸೋಲೇಟ್ ಆಗಿಬಿಡ್ತೀವಿ, ಒಂದು ಐಸೋಲೇಟ್ ಸಿಸ್ಟಮ್ ಥರ ಬದುಕ್ಬಿಡ್ತೀವಿ ನಾವು. ಸೊ ಆ ಥರ ಆಗಿ ಏನಾಗಿತ್ತು ಅಂದರೆ ಒಬ್ರಿಗೊಬ್ರು ಯಾರೂ ಕನೆಕ್ಟಿವಿಟಿನೇ ಇಲ್ಲ. ಈ ಮನೆ ಯಾರು ಅಂತ ಈ ಮನೆ ಯಾರು ಗೊತ್ತಿಲ್ಲ, ಈ ಮನೆ ಯಾರು ಅಂತ ಈ ಮನೆ ಯಾರು ಗೊತ್ತಿಲ್ಲ, ಮತ್ತು ಯಾರ್ಯಾರಿಗೂ ಬಾಂಧವ್ಯ ಇಲ್ಲ. ಬಾಂಧವ್ಯ ಬಿಡಿ ಹಲೋ ಅನ್ನೋ ಬಾಂಧವ್ಯ ಇಲ್ಲ ಸರ್. ಸೊ ಯಾರಿಗೂ ಆಕ್ಚುಲಿ ಪರಿಚಯನೇ ಇಲ್ಲ, ಒಬ್ರಿಗೊಬ್ರು ಪರಿಚಯ ಇಲ್ಲ. ನೋಡಿ ಇವರು ಮಡಿವಾಳ ಸಂಘದ ಅಧ್ಯಕ್ಷರು, ಇದು ಲೇಔಟ್ ಒಳಗಡೆ ಒಂದಷ್ಟು ಸಂಸಾರಗಳಿವೆ, ಎಷ್ಟೋ ಮನೆಗಳಿವೆ, ಅವ್ರು ಯಾರಂತ ಯಾರು ಗೊತ್ತಿಲ್ಲ. ಅಂದರೆ ಈ ಮನುಷ್ಯ ಸಂಬಂಧ ಸ್ನೇಹ ಸಂಬಂಧ ಯಾವುದಿಲ್ಲ, ಇದೊಂದು ಐಸೋಲೇಟೆಡ್ ಪ್ಲೇಸು. ನಿಮ್ಗೆ ಹಾಗಾಗಿ ಏನಾಯ್ತು ಅಂದರೆ ನೆಕ್ಸ್ಟು ಅದಾದಮೇಲೆ BBMP ಕಮಿಷನ್ ಕೂತ್ಕೊಂಡು ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು BBMP ಕಸ ಗುಡಿಸೋರು ಇರ್ಬೋದು, ಕಸ ಕಲೆಕ್ಟ್ ಮಾಡೋರಿರ್ಬೋದು, ಮಾರ್ಷಲ್ಗಳಿರ್ಬೋದು, ಅಂಥವ್ರನ್ನೆಲ್ಲ ವಿಶ್ವಾಸ ತೊಗೊಂಡು ನಾವು ಅವ್ರನ್ನ ಹೆಲ್ಪ್ ತೊಗೊಂಡು ನಾವು ನೀಟಾಗಿ ಏನು ಮಾಡಿದ್ವಿ, ನಾವು ಕುತ್ಕೊಂಡು ಮಾನಿಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎವ್ರಿ ಡೇ ನನ್ನ ಕೆಲಸ ಏನಂದರೆ ಬಂದರೆ ಫೋನ್ ಹಾಕು, ಎಲ್ಲಿದ್ರಿ ಅಂಜನವರೇ ಒಂಚೂರು ಬರ್ತೀರಾ, ಎಲ್ಲಿದ್ರೆ ಅನಿಲ್ ಬರ್ತೀರಾ, ಇಲ್ಲಿದ್ರೆ ಬರ್ತೀರಾ, ಹಿಂಗೆ ಕರೆದು ಏನಯ್ಯ ಈ ಅಪ್ಪ
ನೀವು ಈ ಥರ ಎಲ್ಲ ತಲೆ ತಿಂತಾರೆ ರೀ, ಏನು ನಿಮ್ಮ ಏರಿಯಾ ಒಂದೇನ ರೀ ಕುಮಾರಸ್ವಾಮಿ ನಮಗೆ ಬೇರೆ ಏರಿಯಲ್ಲ ರೀ, ಪಾಪ ಅವ್ರ ಪರಿಸ್ಥಿತಿಗಳಾಗಿತ್ತು. ಸೊ ಕೊನೆಗೆ ಅವರೆಲ್ಲ ಬಂದು ಏನು ಮಾಡಿದ್ರು, ಕಸಗಳನ್ನ ಒಂದು ಹಂತಕ್ಕೆ ತಂದುಬಿಟ್ಟೆ ಸರ್. ಕಸಗಳನ್ನ ಮನೆಗಳಿಗೆ ಪಾರ್ಸಲ್ ಕಳಿಸಿ ತೊಗೊಂಡೋಗಿ ಮನೆಗಳಲ್ಲಿ ಬಿಸಾಕಿ ಅವ್ರು ಹೊಡೆದ್ರು ನಾನು ತಿರುಗಿ ಹೊಡೆದು ಏನೋ ಒಂದು ಮಾಡಿ ಕಸನೂ ಅಂತ ತಂದೆ ಸರ್. ನನ್ನ ಕಸ ಸಮಸ್ಯೆ ಅಲ್ಲಿ ನಿಂತೋಯ್ತು. ಅಲ್ಲಿಗೆ ಒಂದು 2 ವರ್ಷ 2.5 ತಿಂಗಳಾಯಿತು. 2.5 ತಿಂಗಳಿಗೆ ನಮಗೆ ಕಂಪ್ಲೀಟ್ ಕಸನಿಲ್ಲ ಆಯಿತು. ಕಸ ಹಾಕೋದು ನಿಲ್ಸಕ್ಕೆ 2 ವರ್ಷ ಹೋರಾಟ ಮಾಡಿದ್ರಾ? 2 ವರ್ಷ ಯಾವ ವರ್ಷ ಸರ್? 2018 ಸ್ಟಾರ್ಟ್ ಆಗಿದ್ದು. ನನಗೊಂದು 2020 ಎಂಡ್ ಹತ್ತಿರ ನನಗೆ ಕಸ ಕಂಪ್ಲೀಟ್. ಅಯ್ಯೋ, ಇದ್ಯಾವುದೋ ಶತಮಾನದ ಕಾಲದ ಕಥೆ ಅಲ್ಲ ಇದು, ಈಗ 5-6 ವರ್ಷದ ಕಥೆ. ಹೌದು, 5 ವರ್ಷದ ಕಥೆ. ಅಪ್ಪ, ಲಂಡನ್ನಲ್ಲಿ ಹೆಂಗಿರುತ್ತೆ ಕಸ ಹಾಕೋದ? ಕಸನೇ ನೋಡಿಲ್ಲಲ್ಲ ಸರ್ ನಾವು. ಕಸನೇ ನೋಡಿಲ್ಲ. ನಮ್ಗೆ ಎಲ್ಲಿ ನೋಡಿದ್ರೆ ಹಿಮ ಕಾಣುತ್ತೆ, ಎಲ್ಲಿ ನೋಡಿದ್ರೆ ನೈಸ್ ಕಾಣುತ್ತೆ, ನೀಟ್ನೆಸ್ ಕಾಣುತ್ತೆ. ಅದಲ್ಲ, ನಾನು ಅದೇ ಹೇಳಿದ್ನಲ್ಲ, ನಾನು ಎಷ್ಟು ಸಾಫ್ಟ್ ಇದ್ನಲ್ಲ, ನನ್ನನ್ನು ಅಲ್ಲಿ ಎಷ್ಟು ಸಾತ್ವಿಕ ಮಾಡಿತ್ತಲ್ಲ ಒಂದು ಫಾರಿನು. ಇಲ್ಲಿ ಬಂದಮೇಲೆ ನನ್ನನ್ನು ಒಂದು ರೀತಿ ಹೆಂಗಂದ್ರೆ ಹಾರ್ಡ್ ಮಾಡಾಕ್ಬಿಡ್ತು, ತುಂಬ ರಗಡ್ ಮಾಡಿಬಿಡ್ತು. ಓಂ ಸಿನಿಮಾ ಸತ್ಯ ಥರ. ಮೊದಲು ತಲೆ ಬಗ್ಸ್ಕೊಂಡು ಹೋಗ್ತಾ ಆಮೇಲೆ ನನಗೇನು ಗೊತ್ತಾ, ಅಲ್ಲಿವರೆಗೂ ನಾನು ಹೇಳಿದ್ನಲ್ಲ, ನಾನು ತಲೆ ಕೆಡ್ಸ್ಕೊತಿಲ್ಲ. ನಾನಾಯ್ತು ನನ್ನ ಮನೆ ಆಯ್ತು, ವೀಕೆಂಡ್ಗೆ ಹೋಗು, ನನಗೆ ಇದರಲ್ಲಿ ಇದು KFC ತಿನ್ಕೋ, ಮಾಲ್ ಶಾಪ್ ಮಾಡಿ ಇಷ್ಟೇ ಇದ್ದಿದ್ದು ನಾನು. ಅಲ್ಲಿ ಯಾವಾಗ ಇಲ್ಲಿ ಬಂದಲ್ಲ, ನನಗೆ ಇಲ್ಲಿ ನಿಜವಾದ ಸಂಬಂಧಗಳು ಅರ್ಥ ಆಯಿತು. ಯಾಕೆ ನಾವು ಹಳ್ಳಿಗಳಲ್ಲಿ ಎಷ್ಟು ಫೈನಾನ್ಸ್ ವ್ಯವಹಾರ ಇಟ್ಕೊಳಲ್ಲ ಸಾಮಾನ್ಯವಾಗಿ ನೋಡಿ, ಇರೋ ಬರೋ ದೇವ್ರ ಮೇಲೆ ಹಣೆ ಮಾಡ್ತಾರೆ, ನಾನು ದುಡ್ಡಿಲ್ಲ ಅನ್ನೋ ಥರ ಅಂತಾರೆ, ದುಡ್ಡಿದ್ರು. ಬಟ್ ಸಂಬಂಧ ಒಗ್ಗಟ್ಟು ತೋರಿಸ್ತಾರೆ ಅವರು. ನನಗೆ ಆ ಸತ್ಯ ನಂಗೆ ಹೊರಟಾಯ್ತು. ಯಾಕಂದ್ರೆ ನಾವೆಲ್ಲ ಹಳ್ಳಿ ಹುಡ್ದೋರ, ನನಗೆ ಆ ಸತ್ಯ ಅವರಿದ್ದು. ಆವತ್ತು ನಾನು ಜನಗಳನ್ನ ಒಗ್ಗೂಡ್ಸೋಕ್ಕೆ ಶುರು ಮಾಡಿದೆ, ಸರಿನಾ? ಶುರು ಮಾಡಿ ಫಸ್ಟು ನಾವು ಮಾಡಿದ ಕೆಲಸ ಏನಂದರೆ, ಬನ್ನಿ ಕೆಳಗಡೆ ಹೋಗಿ ನೋಡಿ, ಆ ಕೆಳಗಡೆ ಇದೆಯಲ್ಲ ಜಾಗ, ಆ ಜಾಗ ಪಬ್ಲಿಕ್ ಬಾತ್ರೂಮ್, ಅಂದರೆ ಓಪನ್ ಬಾತ್ರೂಮ್. ಅದು ಆ ಗೇಟ್ ಹಾಕಿದೆಯಲ್ಲ, ಈ ಗೇಟ್ ಹಾಕಿದೆ. ಇದಕ್ಕೆ ಮುಂಚೆ ಅಲ್ಲಿ ಕಲ್ಲು ಬಂಡೆ, ನಮ್ಮ ಅಧ್ಯಕ್ಷರಿಗೆ ಚೆನ್ನಾಗಿ ಗೊತ್ತಿದೆ, ಕಲ್ಲು ಬಂಡೆ ದೊಡ್ಡ ಮರಳಿ ಅದರಲ್ಲಿ ಫೋಟೋ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಕಾಣ್ತಾ ಇದೆಯಾ? ಆ ಜಾಗ ಈ ಫುಲ್ ಇದು ಕಂಬ ಕಾಣ್ತದೆ ನೋಡಿ, ಕಂಬ ಇದೆ. ನಿಮ್ಗೆ ಮನೆಯೂ ಕಾಣುತ್ತೆ, ಗಿಡ ಹಾಕಿದ್ವಿ, ಆಗ ಕಾಣ್ತೀವಿ, ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಈ ಜಾಗ ನೋಡಿ, ಇದೆಲ್ಲ ನಿಮ್ಗೆ ಇಂಟ್ರೆಸ್ಟ್ ನೋಡಿ, ಇಲ್ಲಿ ಕಾಣ್ತಾ ನೋಡಿ, ಇಲ್ಲಿ ಆ ಕಾರ್ ಇಲ್ಲಿ ಸೇಮ್ ಇದೆ, ಕಾರ್ ನೋಡಿ. ಓಕೆ, ನಿಮಗೆ ಅಲ್ಲಿ ಗುಡ್ಡ ಐತೆ ಸರ್. ಆ ಪುಣ್ಯಾತ್ಮ ನಮ್ಮ ಏರಿಯಾದ ಮುಖ್ಯ BJP ಲೀಡರ್ ಸರ್. ನಾನು ಅವ್ರನ್ನ ಈ ಕ್ಷಣದಲ್ಲಿ ನೆನೆಸ್ಕೊಳ್ಳೇಬೇಕು. ಅವ್ರ ಹೆಸರು M. ಆಂಜನಪ್ಪ ಅಂದ್ಬಿಟ್ಟು, ನಮ್ಮ ಏರಿಯಾದ ಮಗ. ನಾವು ಹೋಗಿ ಕೇಳ್ಕೊಂಡೆ, ನಾನು ಈ ಥರ ಹಿಂಗೆ ತೊಂದರೆ ಕೊಡ್ತಿದ್ದಾರೆ, ಇದು ಕಸಗಳೆಲ್ಲ ಹಾಕ್ತಿದ್ದಾರೆ. ಏನು ಗೊತ್ತಾ ಸರ್, ಈ ಜಾಗ ಬಂದ್ಬಿಟ್ಟು ಪಬ್ಲಿಕ್ ಜಾಗ ಸರ್ ಇದು, ಅಂದರೆ ಪಬ್ಲಿಕ್ ಟಾಯ್ಲೆಟ್. ನಾನು ಹೇಳಿದಾಗೆ ಪಬ್ಲಿಕ್ ಟಾಯ್ಲೆಟು, ಕಸಗಳು ಎಸೋದು ಜಾಗ. ಅದೆಲ್ಲರಿಗಿಂತ ಹೆಚ್ಚಾಗಿ ಬನ್ನಿ ತೋರಿಸ್ತೀನಿ. ಕಾಂಪೌಂಡ್ ಇದೆ ಈಗ. ಮೊದಲು ನೋಡಿ, ಇಷ್ಟೇ ಕಾಂಪೌಂಡ್ ಇದ್ದಿದ್ದು, ಇದೆಲ್ಲ ಗುಡ್ಡ. ಇಲ್ಲಿ ಒಂದು ಈ ಥರ V ಶೇಪಲ್ಲಿ ಒಂದು ರೂಮ್ ಇತ್ತು ಇಲ್ಲಿ, ಅಂದರೆ ಪ್ಯಾಸೇಜು. ಇದೆಲ್ಲ ಗುಡ್ಡ, ಇದು ಮರಗಳು. ನೀವು ಹಿಂದ್ಗಡೆ ಅಲ್ಲಿ ಹಿಂದೆ ನೋಡಿದ್ರೆ ಏನು ನಡೀತಾರೆ ಗೊತ್ತಾಗಲ್ಲ. ಇಲ್ಲಿ ಹಾಸಿಗೆಗಳು ಹಾಕೊಂಡ್ಬಿಟ್ಟಿದ್ರು. ಹೌದು, ಹಾಸಿಗೆಗಳು, ಒಂದು ಹಳೆ ಹಾಸಿಗೆಗಳು, ಚಾಪೆಗಳು ಹಾಕೊಂಡ್ಬಿಟ್ಟು ರಾತ್ರಿ 11-11 ಆದರೆ ಅರೆಬೆತ್ತಲ್ಲಿ ಹೆಣ್ಮಕ್ಳು ಕರ್ಕೊಂಬಂದು ಹ್ಯಾಪಿ ಬರ್ಡೇ ಅಂತ ಜೋರಾಗಿ ಕಿರ್ಕೊಂಡು ನಡಿಬಾರ್ದು ಕೆಲಸಗಳು ನಡೀತಾಯಿತ್ತು. ಅದು ಯಾಕಂದರೆ ನಾನು ತುಂಬಾ ನೋವು ಮಾಡಿದ್ದು ವಿಷಯ ತುಂಬಾ ಇದು ಮಾಡ್ತಾಯಿದ್ರು. ರಾತ್ರಿ 11 ಗಂಟೆ. ಆಮೇಲೆ ಲೈಟ್ ಬೇರೆ ಇರಲಿಲ್ಲ ಇಲ್ಲಿ ನೋಡಿ, ಇವತ್ತೆಲ್ಲ ಸೋಲಾರ್ ಲೈಟ್ಗಳು ಹಾಕ್ಸ್ಕೊಂಡಿದ್ದೀವಿ, ಎಲ್ಲ ಲೈಟ್ ಇದೆ. ಈ ರೋಡಲ್ಲಿ ಲೈಟ್ ಇರಲಿಲ್ಲ, ಅದೊಂದು ಮೈನು. ಸೊ ಇಲ್ಲಿ ಹಾಸಿಗೆಗಳು ಹಾಕ್ಕೊಂಡು ನಡಿಬಾರ್ದು ನಡೀತಾ ಇತ್ತು. ಸೊ ಇದನ್ನು ಲಾರ್ಜ್ ಮಾಡ್ಕೊಂಡ್ಬಿಟ್ಟಿದ್ರು. ರಾತ್ರಿ 11:30 11:45 ಬರೀ ಇದೇನೆ ಮೋಡ್ ಆಫ್ ಆಪ್ರೇಷನ್. ತೊಗೊಂಡು ಇದು ಮಾಡು, ನಡಿಬಾರ್ದು ನಡೀತಾಯಿತ್ತು. ಆಮೇಲೆ ಪಬ್ಲಿಕ್ ಇಡೀ ಯಾರು ಈ ಬಾತ್ರೂಮ್ ಇಲ್ವಲ್ಲ, ಈ ವಲಸಿಗಳು ಯಾರು ಇದ್ದಾರೆ, ಈ ಬೇರೆ ಕಡೆ ಕೆಲಸ ಮಾಡೋದು, ಅವ್ರದ್ದೆಲ್ಲ ಇದು ಪಬ್ಲಿಕ್ ಟಾಯ್ಲೆಟ್ ಇದೆ. ಇಲ್ಲಿ ಬಂದು ರೀಸೆಸ್ ಮಾಡು, ಉಚ್ಚೆ ಮಾಡು, ಕಕ್ಕ ಮಾಡು, ಮತ್ತು ತೊಗೊಂಬಂದು ಕಸಗ್ಲೇಸಿ ಅದೆಲ್ಲ ಮಾಡ್ಕೊಂಡು ಕೂತಿದ್ರು. ನಮ್ಮ ಹೇಳಿದಾಗೆ ನಮ್ಮ ಆಂಜನಪ್ಪ ಆ ಪುಣ್ಯಾತ್ಮ ನೆನ್ಕೊತೀವಿ. ಈ ಒಂದು ಬಿಸಿಲು ತಂಪತ್ನಲ್ಲಿ ಆ ಮನುಷ್ಯನಿಗೆ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ಈ ಥರ ಹಿಂಗೆ ಪ್ರಾಬ್ಲಮ್ ಆಗ್ತಾಯಿದೆ, ಈ ಥರ ಒಂದು ಜಾಗ ಇದೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ವಿತಿನ್ 2 ಡೇಸಲ್ಲಿ ನಮಗೆ BBMPಗೆ ಮಾತಾಡಿ, ನಮಗೆ ಅವರು ಏನು ಅವ್ರ ಲೇಬರ್ಸ್ ಇರ್ಬೋದು, BBMP ಇದಿರ್ಬೋದು, ಎಲ್ಲನೂ ಕಳಿಸ್ಕೊಟ್ರು ಸರ್. ಕಳಿಸ್ಕೊಟ್ಟು ಈ ಜಾಗ ಇದೆಯಲ್ಲ, ಈ ಜಾಗಗಳಲ್ಲಿ ಇಷ್ಟು ದೊಡ್ಡ ಬಂಡೆಗಳಿದ್ದು, ಅದು ದೊಡ್ಡ JCB ಬಂದಿತ್ತು. ಅದು ಜಾಸ್ತಿಯಲ್ಲಿ ಆ ಬಂಡೆಗಳನ್ನ ಎತ್ತಿಸಿ ಈ ಜಾಗನೆಲ್ಲ ಕ್ಲೀನಾಗಿ ಮಣ್ಣು ತೆಗೆದು ಮಣ್ಣು ಹಾಕಿಸಿ ನಮಗಿದೆಲ್ಲ ಕಾಂಕ್ರೀಟ್ ಹಾಕ್ಕೊಟ್ರು. ಕಾಂಕ್ರೀಟ್ ಹಾಕ್ಕೊಟ್ರು. ನಾವೇನು ಗೊತ್ತಾ, ನಾನು ಚಿಕ್ಕಮಗಳೂರಲ್ಲಿ ಓದಿದ್ದೆ. ನಾವು ರಾಜಾರಾಮ್ ಮೋಹನ್ ರಾಯ್, ಅನಿ ಬೆಸೆಂಟು ಇಂಥವರೆಲ್ಲ ಗಣೇಶ ಉತ್ಸವಗಳನ್ನ ಸ್ಟಾರ್ಟ್ ಮಾಡಿದ್ರಂತೆ. ಸಾರ್ವಜನಿಕ ಏನಕ್ಕೆ ಅಂತ ಹೇಳಿದ್ರೆ, ಎಲ್ಲಾ ಜನಾಂಗಗಳನ್ನ, ಎಲ್ಲಾ ಒಂದು ಕಮ್ಯುನಿಟಿಗಳನ್ನ ಸೇರಿಸೋದು ಅಷ್ಟೇ ಉದ್ದೇಶ. ದೇವರು ಒಂದು ಸೆಕೆಂಡ್ರಿ, ಬಟ್ ಎಲ್ಲ ಸಮುದಾಯಗಳನ್ನ, ಎಲ್ಲ ಒಂದು ಜನಾಂಗದವ್ರನ್ನ ಸೇರಿಸ್ಬೇಕನ್ನೋ ಉದ್ದೇಶ. ಹಾಗಾಗಿ ಪಬ್ಲಿಕ್ ಗಣೇಶಗಳನ್ನ ಶುರು ಮಾಡಿದ್ರು, ಸಾರ್ವಜನಿಕ ಗಣೇಶಗಳನ್ನ. ಆ ಒಂದು ಥಾಟ್ ನನ್ನ ಮೈಂಡಲ್ಲಿ ಬಂತು. ಆಗ ನಾನು ಇದೇ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ
ಒಂದು ಪುಟ್ಟ ಗಣೇಶ ಇಟ್ಟು 1.5 ಅಡಿ ಗಣೇಶ, ಅದು 1.5 ಅಡಿ ಇಷ್ಟು ಗಣೇಶ. ಆ ಗಣೇಶ ಇಟ್ಟು ನಾವು ನಮ್ಮ ಆಂಜನಪ್ಪ ಇದೆಲ್ಲ ಅವ್ರ ಕೈಲಿ ಪೂಜೆ ಮಾಡಿಸಿದ್ವಿ ನಾವು. ಪ್ರತಿ ವರ್ಷ ಗಣೇಶ ಈ ಜಾಗದಲ್ಲಿ ಹುಡ್ತಾನಿದ್ದಾನೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರಪ್ಪ ಶಿವನು ಸ್ಟಾರ್ಟ್ ಮಾಡಿದ್ದಾನೆ ಈಗ ಭಕ್ತೋದಕ್ಕೆ ಶಿವರಾತ್ರಿಗೆ. ಅಲ್ಲಿಂದ ಆಚೆ ನಮಗೆ ಕಸ ಸಮಸ್ಯೆ ಕಂಪ್ಲೀಟ್ ಆಯಿತು, ಈಗ ಗಲೀಜು ಹೋಯಿತು, ಕಸ ಸಮಸ್ಯೆ ಸ್ಟಾಪ್ ಆಯಿತು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.